ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ಅಡಿಕೆ ಬೆಲೆಯನ್ನು ನಾನು ನಿಮಗೆ ನನ್ನ ಈ ಒಂದು ಪೂರ್ತಿ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಅಡಿಕೆ ಬೆಲೆಯನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ರೈತರಿಗೆ ಒಂದು ಚಿಕ್ಕ ಸಹಾಯ ಆಗಲಿ ಅಂತ ನಾನು ಪ್ರತಿಯೊಂದು ದಿನದ ರೇಟನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪ್ರತಿದಿನದ ಒಂದು ಅಡಿಕೆ ಬೆಲೆಯನ್ನು ಏರಿಕೆ ಅಥವಾ ಇಳಿಕೆಯನ್ನು ಈ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು. ನಾನು ನಿಮಗೆ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಅಡಿಕೆ ಬೆಲೆಗಳನ್ನು ವಿವರಗಳನ್ನು ಕೊಡ್ತಾ ಹೋಗ್ತೀನಿ. ಇವತ್ತಿನ ಒಂದು ಅಡಿಕೆ ಬೆಲೆ 19/8/2026 ಇಂದಿನ ಮಾರುಕಟ್ಟೆಯ ದರವನ್ನು ನೋಡುತ್ತಾ ಹೋಗೋಣ. ಈ ಕೆಳಗಿನಂತೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಜಿಲ್ಲೆ ಮತ್ತು ಯಾವ ಅಡಿಕೆ ಗರಿಷ್ಠ ದರ, ಹಿಂದಿನ ದರಕ್ಕೆ ಹೋಲಿಸಿದರೆ ಎಷ್ಟು ಇವತ್ತು ಹೆಚ್ಚಾಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಲ್ಲಾಪುರ ಜಿಲ್ಲೆಯಲ್ಲಿ ರಾಶಿ ಅಡಿಕೆ 55,809 ರೂಪಾಯಿಗಳು ಪ್ರತಿ ಕ್ವಿಂಟಲ್ಗೆ ಇದೆ. ಅಂದರೆ 1,860 ರೂಪಾಯಿ ಹಿಂದಿನ ದರಕ್ಕಿಂತ ಹೋಲಿಸಿದರೆ ಇದು ಇವತ್ತಿನ ದರ ಹೆಚ್ಚಾಗಿದೆ. 1,860 ರೂಪಾಯಿಗಳು ಹೆಚ್ಚಾಗಿದೆ. ಮುಂದಿನ ಜಿಲ್ಲೆ ಸ್ನೇಹಿತರೆ, ಸಿದ್ದಾಪುರ ಜಿಲ್ಲೆ ಅಡಿಕೆ ರಾಶಿ ಅಡಿಕೆ ಗರಿಷ್ಠ ದರ 51,499 ಪ್ರತಿ ಕ್ವಿಂಟಲ್ಗೆ ಇದೆ. ಹಿಂದಿನ ದರಕ್ಕೆ ಹೋಲಿಸಿದರೆ 1,720 ರೂಪಾಯಿಗಳು ಇವತ್ತು ಬೆಲೆ ಏರಿಕೆಯಾಗಿದೆ ಸ್ನೇಹಿತರೆ. ಇದು ನಿಖರವಾದ ಬೆಲೆಯಾಗಿದೆ. ನಂತರ ಚನ್ನಗಿರಿ ಜಿಲ್ಲೆಯಲ್ಲಿ ರಾಶಿ ಅಡಿಕೆ ಸ್ನೇಹಿತರೆ 51,879 ರೂಪಾಯಿಗಳು ಪ್ರತಿ ಕ್ವಿಂಟಲ್ಗೆ ಗರಿಷ್ಠ ದರ ಇದೆ. ಅಂದರೆ 1,830 ರೂಪಾಯಿಗಳು ಪ್ಲಸ್ ಆಗಿದೆ, ಅಂದರೆ ಏರಿಕೆಯಾಗಿದೆ. ನಂತರ ಮುಂದಿನ ಜಿಲ್ಲೆ ಸಾಗರದಲ್ಲಿ ರಾಶಿ ಅಡಿಕೆ ದರ 50,449 ರೂಪಾಯಿ ಇದೆ ಸ್ನೇಹಿತರೆ. ಹಾಗೆ ಹಿಂದಿನ ದರಕ್ಕೆ ಹೋಲಿಸಿದರೆ ಇದು 1,650 ರೂಪಾಯಿಗಳನ್ನು ದರದಲ್ಲಿ ಏರಿಕೆ ಕಂಡಿದೆ ಸ್ನೇಹಿತರೆ. ಇದರಿಂದ ರೈತರಿಗೆ ತುಂಬ ಉಪಯೋಗ ಆಗುತ್ತೆ ಸ್ನೇಹಿತರೆ. ಪೂರ್ತಿ ವಿಡಿಯೋ ನೋಡಿ ಮತ್ತು ನಿಮ್ಮ ಜಿಲ್ಲೆಯ ಒಂದು ತಾಲೂಕಿನ ದರವನ್ನು ನಿಖರವಾಗಿ ನೋಡಿಕೊಳ್ಳಿ. ಭದ್ರಾವತಿ ಸ್ನೇಹಿತರೆ, ಭದ್ರಾವತಿಯಲ್ಲಿ ರಾಶಿ ಅಡಿಕೆಯ ಒಂದು ನಿಖರವಾದ ಬೆಲೆ 42,450 ರೂಪಾಯಿಗಳು ಪ್ರತಿ ಕ್ವಿಂಟಲ್ಗೆ ಬೆಲೆ ಇದೆ ಸ್ನೇಹಿತರೆ. ಈ ಒಂದು ಹಿಂದಿನ ದರಕ್ಕೆ ಹೋಲಿಸಿದರೆ ಸ್ನೇಹಿತರೆ, ಇವತ್ತಿನ ಒಂದು ಬೆಲೆಯಲ್ಲಿ 1,380 ರೂಪಾಯಿಗಳು ಪ್ರತಿ ಕ್ವಿಂಟಲ್ಗೆ ಏರಿಕೆಯಾಗಿದೆ ಸ್ನೇಹಿತರೆ. ಅಂದರೆ 1,380 ರೂಪಾಯಿಗಳು ಪ್ರತಿ ಕ್ವಿಂಟಲ್ಗೆ ಏರಿಕೆ ಕಂಡಿದೆ ಸ್ನೇಹಿತರೆ. ಇವತ್ತಿನ ಒಂದು ನಿಖರವಾದ ಬೆಲೆ ಇದು. ಮುಂದೆ ನೋಡ್ತಾ ಹೋಗೋಣ. ತೀರ್ಥಹಳ್ಳಿ ಸ್ನೇಹಿತರೆ, ತೀರ್ಥಹಳ್ಳಿಯಲ್ಲಿ ರಾಶಿ ಅಡಿಕೆಯ ಬೆಲೆ ಒಂದು 37,500 ರೂಪಾಯಿ ಸ್ನೇಹಿತರೆ. ಪ್ರತಿ ಕ್ವಿಂಟಲ್ಗೆ 37,500 ರೂಪಾಯಿ ಸ್ನೇಹಿತರೆ. ಹಾಗೆ ಹಿಂದಿನ ದರಕ್ಕೆ ಹೋಲಿಸಿದರೆ 1,200 ರೂಪಾಯಿಗಳು ಇದು ಪ್ಲಸ್ ಆಗಿದೆ ಸ್ನೇಹಿತರೆ. ಅಂದರೆ ದರದಲ್ಲಿ ಏರಿಕೆಯಾಗಿದೆ ಸ್ನೇಹಿತರೆ. ಇದು ರೈತರಿಗೆ ತುಂಬ ಉಪಯೋಗ ಆಗುತ್ತೆ ಸ್ನೇಹಿತರೆ. 1,200 ರೂಪಾಯಿ ಏರಿಕೆ ಕಂಡಿದೆ ಅಂದರೆ ಪ್ರತಿ ಕ್ವಿಂಟಲ್ಗೆ ಇದು ಇವತ್ತಿನ ಮಹಾ ಬೆಲೆ ಏರಿಕೆ ಕಂಡಿದೆ ಸ್ನೇಹಿತರೆ. ನಂತರ ಇದು ಕುಮಟಾ ರಾಶಿ ಅಡಿಕೆಯ ಬೆಲೆ ಪ್ರತಿ ಕ್ವಿಂಟಲ್ಗೆ 43,917 ರೂಪಾಯಿಗಳು ಗರಿಷ್ಠ ಬೆಲೆ ಸ್ನೇಹಿತರೆ ಪ್ರತಿ ಕ್ವಿಂಟಲ್ಗೆ. ಹಾಗೆ ಈ ಹಿಂದೆ ನೋಡಿದಂತೆ ಇವತ್ತಿನ ಒಂದು ಬೆಲೆ ಏರಿಕೆ 1,450 ರೂಪಾಯಿಗಳು ಬೆಲೆಯಲ್ಲಿ ಏರಿಕೆ ಕಂಡಿದೆ ಸ್ನೇಹಿತರೆ. ಇದು ಒಂದು ಉತ್ತಮವಾದ ಬೆಲೆ ಅಂತ ನಾವು ನೋಡ್ಬೋದು. ಯಾಕೆಂದರೆ ಇಂತಹ ಒಂದು ಬೆಲೆ ಏರಿಕೆ ನಮ್ಮ ಒಂದು ಕರ್ನಾಟಕದಲ್ಲಿ ಇವತ್ತಿನ ಒಂದು ದಿವಸ ಬೆಲೆ ಏರಿಕೆಯಲ್ಲಿ ಮಹಾ ಬೆಲೆ ಏರಿಕೆ ಆಗಿದೆ ಸ್ನೇಹಿತರೆ. ಬಂಟ್ವಾಳ ನೋಡ್ತಾ ಹೋದರೆ ಸ್ನೇಹಿತರೆ, ಬಂಟ್ವಾಳದಲ್ಲಿ ರಾಶಿ ಅಡಿಕೆಯ ಒಂದು ಬೆಲೆಯನ್ನು ನೋಡ್ತಾ ಹೋಗೋಣ. ಗರಿಷ್ಠ ಬೆಲೆ ಬಂದುಬಿಟ್ಟು 46,500 ರೂಪಾಯಿಗಳು ಇದರ ಒಂದು ಪ್ರತಿ ಕ್ವಿಂಟಲ್ಗೆ ಗರಿಷ್ಠ ಬೆಲೆಯಾಗಿದೆ ಸ್ನೇಹಿತರೆ. ಈ ಒಂದು ಬೆಲೆಯಲ್ಲಿ ಪ್ರಮುಖವಾಗಿ ಇವತ್ತಿನ ಒಂದು ಏರಿಕೆ 1,600 ರೂಪಾಯಿಗಳ ಒಂದು ಗರಿಷ್ಠ ಬೆಲೆಯಲ್ಲಿ ಏರಿಕೆಯಾಗಿದೆ ಸ್ನೇಹಿತರೆ. ನಂತರ ಪುತ್ತೂರಿನಲ್ಲಿ ರಾಶಿ ಅಡಿಕೆ ಬೆಲೆ 47,500 ರೂಪಾಯಿ ಇದೆ ಸ್ನೇಹಿತರೆ ಪ್ರತಿ ಕ್ವಿಂಟಲ್ಗೆ. ಇದು 47,500 ರೂಪಾಯಿಗಳು ಪ್ರತಿ ಕ್ವಿಂಟಲ್ಗೆ ಇದೆ. ಅಂದರೆ ಇವತ್ತಿನ ಹಿಂದಿನ ಬೆಲೆಯನ್ನು ನಾವು ಹೋಲಿಸಿದಾಗ 1,550 ರೂಪಾಯಿ ಇದಕ್ಕೆ ಪ್ಲಸ್ ಆಗುತ್ತೆ ಸ್ನೇಹಿತರೆ. ಅಂದರೆ 1,550 ರೂಪಾಯಿ ಇವತ್ತಿನ ಒಂದು ಮಹಾ ಬೆಲೆ ಏರಿಕೆ ಅಂತ ನಾವು ಹೇಳ್ಬೋದು. ಇದರಿಂದ ನಮ್ಮ ರೈತ ಬಾಂಧವರಿಗೆ ತುಂಬ ಉಪಯೋಗ ಆಗ್ಬೋದು ಸ್ನೇಹಿತರೆ. ಹಾಗೆ ಸುಳ್ಯದಲ್ಲಿ ನಾವು ರಾಶಿ ಅಡಿಕೆಯ ಒಂದು ಬೆಲೆ ನೋಡ್ತಾ ಹೋಗೋಣ. 34,000 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಇದೆ ಸ್ನೇಹಿತರೆ. 34,000 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಇದ್ದರೆ ಇವತ್ತಿನ ಒಂದು ಬೆಲೆ ಏರಿಕೆ 1,100 ರೂಪಾಯಿಗಳು ಇವತ್ತಿನ ಒಂದು ಪ್ರಮುಖವಾದಂತಹ ಬೆಲೆ ಏರಿಕೆ ಕಂಡಿದೆ ಸ್ನೇಹಿತರೆ. ಹಾಗಾಗಿ ನಾವು ಬೆಳ್ತಂಗಡಿಯ ಒಂದು
ಅತ್ಯುತ್ತಮವಾದಂತಹ ಗರಿಷ್ಠ ಬೆಲೆಯನ್ನು ನೋಡ್ತಾ ಹೋಗೋಣ. ರಾಶಿ ಅಡಿಕೆಯ ಬೆಲೆ 46,000 ರೂಪಾಯಿಗಳು ಪ್ರತಿ ಕ್ವಿಂಟಲ್ಗೆ ಗರಿಷ್ಠ ಬೆಲೆಯಾಗಿದೆ ಸ್ನೇಹಿತರೆ. ಈ ಒಂದು ಗರಿಷ್ಠ ಬೆಲೆ ಬಂದ್ಬಿಟ್ಟು ಇವತ್ತಿನ ಒಂದು ಮಹಾ ಏರಿಕೆ ಅಂದರೆ 1,400 ರೂಪಾಯಿಗಳು ಏರಿಕೆ ಕಂಡಿದೆ ಸ್ನೇಹಿತರೆ. ಇದರಿಂದ ನಮ್ಮ ರೈತ ಬಾಂಧವರು ತಮ್ಮ ಒಂದು ಜೀವನವನ್ನು ರೂಪಿಸಿಕೊಳ್ಳಲು ಮುಂದೆ ಬರುವಂತಹ ಒಂದು ಪೀಳಿಗೆಗೆ ಒಂದು ಅತ್ಯುತ್ತಮವಾದಂತಹ ವ್ಯವಸಾಯವನ್ನು ಬಿಟ್ಟು ಹೋಗಬಹುದು ಅಂತ ನಾವು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀವಿ. ಹಾಗೆ ಸ್ನೇಹಿತರೆ, ಅಡಿಕೆ ದರ ಮತ್ತು ಮಾರುಕಟ್ಟೆ ಪ್ರಕಾರ ಬದಲಾಗುತ್ತದೆ ಸ್ನೇಹಿತರೆ. ಇದು 18/8/2026ರಂದು ಲಭ್ಯವಿರುವ ಮಾರುಕಟ್ಟೆ ಮಾಹಿತಿಯನ್ನು ಆಧರಿಸಿ 19ನೇ ತಾರೀಕಿನಂದು ನಾವು ಇದನ್ನು ಬಿಡುಗಡೆ ಮಾಡುತ್ತೇವೆ ಸ್ನೇಹಿತರೆ. ಆದ್ದರಿಂದ ಎಲ್ಲರಿಗೂ ನನ್ನ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.